ಭಿನ್ನ ಮತಕ್ಕೆ ದಾರಿ ಮಾಡ್ತಾ ಯತ್ನಾಳ್ ಉಚ್ಚಾಟನೆ. ಯತ್ನಾಳ್ಗೆ ಸಾಥ್ ನೀಡುತ್ತಿರುವಂತಹ ರೆಬಲ್ಸ್ ನಾಯಕರು ಯತ್ನಾಳ್ ಬೆನ್ನಿಗೆ ನಿಂತ ಪಂಚಮಸಾಲಿ ಸಮುದಾಯ. ಬಿಜೆಪಿ ಹೈಕಮಾಂಡ್ಗೆ ಡೆಡ್ಲೈನ್ ಕೊಟ್ಟ ಪಂಚಮಸಾಲಿಗರು. ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಿಜೆಪಿ ಅದರ ಶಿಸ್ತು ಸಮಿತಿ 6 ವರ್ಷಗಳ ಕಾಲ ಅಧಿಕೃತವಾಗಿ ಉಚ್ಚಾಟನೆ ಮಾಡಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ BY ವಿಜಯೇಂದ್ರ ಒಬ್ಬ ರಾಜ್ಯಾಧ್ಯಕ್ಷನ ವಿರುದ್ಧ ಸಮರ ಸಾರಿದ್ರು. ರಾಜ್ಯಾಧ್ಯಕ್ಷರ ಹೇಳಿಕೆಯನ್ನ ಕೆಟ್ಟದಾಗಿ ಟೀಕೆ ಮಾಡ್ತಾ ಇದ್ರು. ಜೊತೆಗೆ ಕುಟುಂಬ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ BS ಯಡಿಯೂರಪ್ಪ ಮತ್ತು ಪುತ್ರನನ್ನ ಪದೇ ಪದೇ ತರಾಟೆಗೆ ತೆಗೆದುಕೊಳ್ತಾ ಇದ್ರು. ಇದರಿಂದ ಬೇಸತ್ತಂತಹ ಬಿಜೆಪಿ ಇಲ್ಲಿ ಕೇವಲ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪರ ಪುತ್ರರ ವಿರುದ್ಧ ಮಾತ್ರ ಮಾತಾಡಿದ್ದು ಉಚ್ಚಾಟನೆಗೆ ಕಾರಣ ಆಯಿತು ಅಂದ್ರೆ ತಪ್ಪಾಗುತ್ತೆ. ಇಲ್ಲಿ ಬಿಜೆಪಿಗೆ ಅದರದೇ ಆದಂತಹ ಶಿಸ್ತುಗಳಿದ್ದಾವೆ. ಬಿಜೆಪಿಯಲ್ಲಿ 2 ಬಾರಿ ಶೋಕಾಸ್ ನೋಟಿಸ್ ಇಶ್ಯೂ ಆಗಿತ್ತು. ಶಿಸ್ತು ಸಮಿತಿಯಿಂದ ಸಮರ್ಥವಾದಂಥ ಉತ್ತರವನ್ನು ಕೊಟ್ಟಿರಲಿಲ್ಲ. ಹಾಗಾದ್ರೆ ಈಗ ಬರ್ತಾ ಇರತಕ್ಕಂಥ ಅಪ್ಡೇಟ್ಸ್ಗಳ ಪ್ರಕಾರ ಯತ್ನಾಳ್ ಬೆನ್ನಿಗೆ ನಿಂತ ಪಂಚಮಸಾಲಿ ಸಮುದಾಯ, ಬಿಜೆಪಿ ಹೈಕಮಾಂಡ್ಗೆ ಡೆಡ್ಲೈನ್ ಕೊಟ್ಟ ಪಂಚಮಸಾಲಿಗರು, ಅದರಲ್ಲಿ ಹೈಕಮಾಂಡ್ ವಿರುದ್ಧ ಕೆಂಡವಾದ ಪಂಚಮಸಾಲಿ ಸಮುದಾಯ. ಉಚ್ಚಾಟನೆ ಆದೇಶ ಹಿಂಪಡೆಯುವಂತೆ ಸಮುದಾಯ ಆಗ್ರಹಿಸ್ತಾ ಇದೆ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೈಕಮಾಂಡ್ ಬಿಜೆಪಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 10ರ ಒಳಗೆ ಆದೇಶ ಹಿಂಪಡೆಯುವಂತೆ ವಾರ್ನ್ ಮಾಡಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದೇಶ ಹಿಂಪಡೆಯದಿದ್ದರೆ ಏಪ್ರಿಲ್ 13ನೇ ತಾರೀಕು ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಎಲ್ಲಾ ತರಹದ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿಯ ನೇತೃತ್ವ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಅರವಿಂದ್ ಬೆಲ್ಲದ್, ರಮೇಶ್ ಜಾರಕಿಹೊಳಿ ನೈತಿಕ ಬೆಂಬಲ ನೀಡಿದ್ದಾರೆ ಎಂದ ಸ್ವಾಮೀಜಿ. ಇಲ್ಲಿ ಬಸವರಾಜ ಬೊಮ್ಮಾಯಿ ಇದಕ್ಕೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ ಎಂದು ಅಧಿಕೃತವಾಗಿ ಬಸವರಾಜ ಬೊಮ್ಮಾಯಿಯಲ್ಲೂ ಹೇಳಿಕೊಂಡಿಲ್ಲ. ಜಯ ಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ಸಮುದಾಯದ ಒಂದು ಧರ್ಮಗುರು. ಆ ಸಮುದಾಯದ ನಾಯಕನೊಬ್ಬನನ್ನ ರಾಷ್ಟ್ರೀಯ ಪಕ್ಷವೊಂದು ಉಚ್ಚಾಟನೆ ಮಾಡಿದಾಗ ಆ ನಾಯಕನನ್ನ ಸಮರ್ಥನೆ ಮಾಡಿಕೊಳ್ಳುವುದು, ಜೊತೆಗೆ ಆ ನಾಯಕ ಮತ್ತೆ ಅದೇ ಪಕ್ಷಕ್ಕೆ ಸೇರುವುದು, ಗರ್ವಾಪ್ಸಿ ಆಗೋದು, ಒಬ್ಬ ಧರ್ಮಗುರುವಾಗಿ ಅವರು ಬಯಸೋದು ಅದು ತಪ್ಪಲ್ಲ. ಆದರೆ ಮಾಜಿ CMರು ಕೂಡ ಇದಕ್ಕೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿಯೂ ಕೂಡ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಸಾಕಷ್ಟು ನಾಯಕರುಗಳ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಇದು ಒಂದಷ್ಟು ಚರ್ಚೆಗೂ ಕೂಡ ಕಾರಣವಾಗಬಹುದು. BS ಯಡಿಯೂರಪ್ಪರ ಕುಟುಂಬದ ಜೊತೆ ಬಸವರಾಜ ಬೊಮ್ಮಾಯಿ ಚೆನ್ನಾಗೇ ಇದ್ದಾರೆ. ಯಾವ ನಿಷ್ಠೂರತೆಯೂ ಇಲ್ಲ, ಯಾವ ವೈಮನಸ್ಸೂ ಇಲ್ಲ. ಹಾಗಿದ್ದಾಗ ಯತ್ನಾಳ್ ಪರ ನಿಲ್ಲುವುದಾದರೆ BS ಯಡಿಯೂರಪ್ಪರ ವಿರುದ್ಧ ನಿಂತುಕೊಂಡಂತೆ. ಇಲ್ಲಿ BS ಯಡಿಯೂರಪ್ಪರ ಕುಟುಂಬವನ್ನು ಹೀಯಾಳಿಸಿದ ಕಾರಣಕ್ಕೆ ಯತ್ನಾಳ್ ಅಲ್ಲಿಂದ ಉಚ್ಚಾಟನೆಗೆ ಒಳಪಟ್ಟಿದ್ದು. ಆದ ಕಾರಣ ಯತ್ನಾಳ್ ಪರ ಬಸವರಾಜ ಬೊಮ್ಮಾಯಿ ನಿಂತುಕೊಳ್ಳೋದಕ್ಕೂ ಕೂಡ ಯೋಚನೆ ಮಾಡಬೇಕಾಗಿ ಬರುತ್ತೆ. BS ಯಡಿಯೂರಪ್ಪರನ್ನೂ ಕೂಡ ಕಳೆದುಕೊಳ್ಳುವ ಹಾಗಿಲ್ಲ, ಯತ್ನಾಳ್ರವರನ್ನೂ ಕೂಡ ಕಳೆದುಕೊಳ್ಳುವ ಹಾಗಿಲ್ಲ. ಬಸವರಾಜ ಬೊಮ್ಮಾಯಿಗೆ ಮಾತ್ರ ಇದು ಸಂದಿಗ್ಧ ಪರಿಸ್ಥಿತಿ. ಒಟ್ಟಾರೆ ಯತ್ನಾಳ್ರವರ ಉಚ್ಚಾಟನೆಯ ನಂತರ ಬಿಜೆಪಿಯಲ್ಲಿ ಸಾಕಷ್ಟು ರಾಜೀನಾಮೆ ಪರ್ವಗಳು ಕೂಡ ಶುರುವಾಗಿರುವಂತಹದ್ದು. ಆ ಭಾಗದ ಸ್ಥಳೀಯ ಬಿಜೆಪಿ ನಾಯಕರು ಯತ್ನಾಳ್ ಗರ್ವಾಪ್ಸಿ ಆಗೋವರೆಗೂ ಕೂಡ ನಾನು ಅಧಿಕಾರದಲ್ಲಿರಲ್ಲ ಅಂತ ಹೇಳಿ ಮಂಡಲ ಅಧ್ಯಕ್ಷರೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈ ಒಂದು ಯತ್ನಾಳ್ ಉಚ್ಚಾಟನೆ ಸಂಬಂಧ ಮುಂದೆ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಎನ್ನುವಂತಹದ್ದೇ ರಾಜಕೀಯ ವಲಯದಲ್ಲಿ ಬಹಳಷ್ಟು ಅಚ್ಚರಿಗೆ ಕಾರಣವಾಗಿರುವಂಥ ವಿಚಾರ.